ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಕ್ಷಿತಾ ಮಾತಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಿದ್ದೀನಿ. ಸೊ ಇಂಡಿಗೋದಲ್ಲಿ ಆ ಫುಲ್ ಕಂಪ್ಲೀಟ್ ಇಂಟರ್ವ್ಯೂ ಪ್ರೋಸೆಸ್ನ ಹೇಳ್ತಿದ್ದೀನಿ. ಸೊ ಫಸ್ಟ್ ಇಂಟರ್ವ್ಯೂಗೆ ಹೋಗೋಕ್ಕೆ ಮುಂಚೆನೇ ಐ ಅಪ್ಲೈಡ್ ಥ್ರೂ ಆನ್ಲೈನ್ ವೆಬ್ಸೈಟ್, ಇಂಡಿಗೋ ವೆಬ್ಸೈಟಲ್ಲಿ. ಸೊ ಇಫ್ ಯು ವಾಂಟ್ ಟು ಬಿ ಅ ಗ್ರೌಂಡ್ ಕ್ರೂ, ಯು ಹ್ಯಾವ್ ಟು ಅಪ್ಲೈ. ರೈಟ್ ನೌ ಫಾರ್ cabin crew also you have to apply through online only, because starting ಅಲ್ಲಿ ನಾನು it was like where then we can go to like walk-in interviews ತರ ಇತ್ತು. But right now we don't have like that. We have to apply through online, we have to complete assessment, later we'll get a call, ಆ ಥರ ಆಗುತ್ತೆ. ಸೊ ನನ್ನ ಕೇಸಲ್ಲಿ ನಾನು ಗ್ರೌಂಡ್ ಕ್ರೂಗೆ ಅಪ್ಲೈ ಮಾಡಿದೆ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಅಪ್ಲೈ ಮಾಡಿ ಆಲ್ಮೋಸ್ಟ್ 2 to 3 weeks ಆದರೂ ಏನೂ ರೆಸ್ಪಾನ್ಸ್ ಬಂದಿರಲಿಲ್ಲ. ಸೊ ಅದಾದಮೇಲೆ ನನಗೆ 3rd week or 4th weekಲ್ಲಿ ಐ ಗಾಟ್ ಅ ಮೆಸೇಜ್ ಲೈಕ್ ಯು ಹ್ಯಾವ್ ಟು ಡೂ ಯುವರ್ ಆನ್ಲೈನ್ ಅಸೆಸ್ಮೆಂಟ್ ಅಂತೇಳಿ. ಸೊ ಆನ್ಲೈನ್ ಅಸೆಸ್ಮೆಂಟ್ ದಿನ ನಾನು ಫುಲ್ ಹರಿಬರಿಯಲ್ಲಿ ಏನು ಇಂಟರ್ವ್ಯೂ ಕೊಟ್ಟನೋ ನನಗೆ, ಬಟ್ ಇಟ್ ವಾಸ್ ಪ್ರಿಟಿ ಗುಡ್ ಕ್ವೆಶನ್ಸ್ನ ಎಲ್ಲ. ಇಟ್ ವಾಸ್ ವೆರಿ ಈಸಿ. ಸೊ ಐ ಥಿಂಕ್ ಹ್ಯಾವ್ ಅ ಕ್ಲಿಪ್ಪಿಂಗ್ ಆಫ್ ದ್ಯಾಟ್ ಐ ಕ್ಯಾನ್ ಅಟ್ಯಾಚ್ ಹಿಯರ್. So here I am giving Indigo online assessment. ಸೊ ಎಲ್ಲ ಕ್ಯಾಮ್ರಾನು ಚೆಕ್ ಮಾಡಿದೆ, ಮೈಕ್ ಕೂಡ ಮ್ಯೂಟ್ ಆಗಿ ಅನ್ಮ್ಯೂಟ್ ಆಗ್ತದೆ ಅಂತ ನೋಡಿದೆ. ಸೊ ಇಂಟರ್ವ್ಯೂ ಕೊಟ್ಟಾದಮೇಲೆ ನಾನು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಬಾಯ್. ಸೊ ಫೈನಲಿ ನಾನು ಇಂಟರ್ವ್ಯೂ ಕೊಟ್ಟು ಎಲ್ಲ ಈಸಿಯಾಗೇ ಇತ್ತು ಕ್ವೆಶನ್ಸ್ ಎಲ್ಲನೂ. ಸೊ ಬಟ್ ನನ್ನ ಮೂಡ್ ಯಾಕೋ ಸರಿ ಇಲ್ಲ, ಫುಲ್ ಹೆಡ್ಏಕ್ ಅನಿಸ್ತಿತ್ತು. ಬಿಕಾಸ್ ಆಫ್ ದ್ಯಾಟ್ I don't know, I think I did well, but let's see. But interview questions ಎಲ್ಲ ಈಸಿನೇ ಇತ್ತು, so no worries. So ಇಲ್ಲಿ ನೋಡಿದ್ರೆ you can see 14 questions asked and have attempted 14 questions, and ಇಲ್ಲಿ customer like our feedback ಕೇಳ್ತಿದೆ. ಸೊ ಹೇಗಿತ್ತು ವೆಬ್ಸೈಟ್ ಎಲ್ಲ ಅಂತ. That's it. And after giving that, you can just wind it up and let's see, hope for the best. ಸೊ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕೊಡಬೇಕಾದ್ರೂ ಹರಿಬರಿಯಲ್ಲೇ ಕೊಟ್ಟಿದ್ದು ಅಂತ ಹೇಳಿದೆ ಅಲ್ವಾ. ಸೊ ಐ ಥಾಟ್ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನನಗೆ ಏನು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತೀನಿ. ಜಸ್ಟ್ ಸುಮ್ಮನೆ ಲೈಕ್ ಓಕೆ ಏನೋ ಬಂದಿದೆ ಅಂತ ಸುಮ್ಮನೆ ಮಲಗಿದ್ದವಳು ಎದ್ಬಿಟ್ಟು ಓಕೆ ಇಂಟರ್ವ್ಯೂ ಕೊಡ ಅಂದ್ಬಿಟ್ಟು ಫುಲ್ ಮೇಕಪ್ ಎಲ್ಲ ಅಪ್ಲೈ ಮಾಡಿ ಐ ಗೇವ್. ಸೊ ಲೇಟರ್ ದ್ಯಾಟ್ ಆಲ್ಮೋಸ್ಟ್ 1 month ನನಗೆ ಏನೂ ರೆಸ್ಪಾನ್ಸೇ ಇರಲಿಲ್ಲ ಆ ಕಡೆಯಿಂದ. ಅದರಿಂದ ಸೊ ಪರ್ಸ್ನಲ್ ರೌಂಡ್ ಆಗಿದೆ, ಬಟ್ ಇನ್ ದ ಆ್ಯಪ್ ಇಟ್ ವಾಸ್ ಶೋಯಿಂಗ್ ವೆಯ್ಟ್ ಮಾಡಿ ಫಾರ್ ಯುವರ್ 3rd step ಪರ್ಸ್ನಲ್ ಇಂಟರ್ವ್ಯೂಗೆ ಅಂತಲೇ ತೋರಿಸ್ತಿತ್ತು. ಸೊ ಇಸ್ ಲೈಕ್ ಓಕೆ ದಿಸ್ ಇಸ್ ಗಾನ್, ಏನೂ ನನಗೆ ಬಂದಿಲ್ಲ, ನಾನು ರಿಜೆಕ್ಟ್ ಆಗಿದ್ದೀನಿ ಅಂತ. ಸೊ ಆಫ್ಟರ್ 1 month 2 days 3 days ಆಗ್ತಿತ್ತು, ಆಗ ಐ ಗಾಟ್ ಅ ಮೇಲ್, ಯು ಹ್ಯಾವ್ ಸೆಲೆಕ್ಟೆಡ್ ಫಾರ್ ಇಂಡಿಗೋಸ್ ಪರ್ಸ್ನಲ್ ಇಂಟರ್ವ್ಯೂ ವಿತ್ HR ರೌಂಡ್, ಡೈರೆಕ್ಟ್ HR ರೌಂಡಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಬಂತು. ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ಐ ಆಮ್ ದ ಕೈಂಡ್ ಆಫ್ ಅ ಪರ್ಸನ್, ನಾನು ಎಲ್ಲೋದ್ರೂ ಯಾರ ಜೊತೆಲಾದರೂ ಹೋಗೋಳು. ಸೊ ಆ ಇಂಟರ್ವ್ಯೂಗೆ ಐ ವೆಂಟ್ ಅಲೋನ್. ಐ ಡಿಂಟ್ ಹ್ಯಾಡ್ ಎನಿ ಫ್ರೆಂಡ್ಸ್ ಟು ಗೋ ವಿತ್ ಮೀ. ಯಾರೂ ಇಂಟರ್ವ್ಯೂ ಕೊಟ್ಟಿಲ್ಲ. ಸೊ ಅಟ್ ಲಾಸ್ಟ್ ನಾನು ಒಬ್ಬಳೇ ಹೋಗಬೇಕಾಗಿತ್ತು. ಸೊ ಫೈನಲಿ ಇಂಟರ್ವ್ಯೂಗೆ ನಾನು ಒಬ್ಬಳೇ ಹೋಗೋ ಥರನೇ ಆಯಿತು. ಸೊ ತುಂಬ ಧೈರ್ಯ ತೊಗೊಂಡು ಹೋದ ಇಂಟರ್ವ್ಯೂಗೆ. ಅಲ್ಲಿ ಯಾರೂ ನನಗೆ ಗೊತ್ತಿಲ್ಲ. ಐ ಜಸ್ಟ್ ವೆಂಟ್ ಆ್ಯಂಡ್ ಅರೌಂಡ್ ಲೈಕ್ ನಾನು ಬೇಗನೆ ಹೋಗಿದ್ದೆ. ನನ್ನ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿದ್ದು ಬಂದು 11 o'clock ಐ ಥಿಂಕ್. ಬಟ್ ನಾನು ಹೋಗಿದ್ದು ಬಿಫೋರ್ 9 o'clock ರೀಚ್ ಆಗೋಣ ಅಂದ್ಬಿಟ್ಟು ಹೋಗಿದ್ದೆ. ನಾನು ಹೋಗೋಷ್ಟರಲ್ಲೇ ಆ ಹಾಲ್ ಏನಿದೆಯಲ್ಲ ಫುಲ್ ಕಂಪ್ಲೀಟ್ಲಿ ಲಾಸ್ಟ್ ಸೀಟ್ ಮಾತ್ರ ಬಿಟ್ಟು ಇನ್ನೆಲ್ಲ ಫುಲ್ ಮುಂದೆ ಜನ ಕೂತು. ಆಲ್ಮೋಸ್ಟ್ 1000 ಕ್ಯಾಂಡಿಡೇಟ್ಸ್ ಏನೋ ಬಂದಿದ್ರು. ಸೊ 1000 ಕ್ಯಾಂಡಿಡೇಟ್ಸಲ್ಲಿ ಐ ವಾಸ್ ಲೈಕ್, ವಿಲ್ ಐ ಗಿವ್ ಮೈ ಇಂಟರ್ವ್ಯೂ, ವಿಲ್ ಐ ಬಿ ಏಬಲ್ ಟು ಲೈಕ್ ಏನಂತಾರೆ ಕಂಪ್ಲೀಟ್ ದಿಸ್ ಇಂಟರ್ವ್ಯೂ ಆ್ಯಂಡ್ ಪಾಸ್ ಆಗ್ತೀನಾ, ರಿಜೆಕ್ಟ್ ಮಾಡ್ತಾರಾ, ಫುಲ್ ಭಯದಲ್ಲೇ ಇಂಟರ್ವ್ಯೂ ಕೊಡೋದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ನಾನು ಸ್ವಲ್ಪ ಸೆಟಲ್ ಡೌನ್ ಆದಮೇಲೆ ಐ ವಾಂಟೆಡ್ ಟು ಯೂಸ್ ವಾಶ್ರೂಮ್. ಸೊ ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ ವಾಶ್ರೂಮ್ಗೆ. ಅಲ್ಲಿ ಹೋಗ್ಬಿಟ್ಟು ಒಂದು ಹುಡುಗಿನ ಮಾತಾಡಿದ್ವಿ. ಓಕೆ, ಶಿ ವಾಸ್ ಲೈಕ್ ಈವನ್ ಐ ಆಮ್ ಹಿಯರ್ ಫಾರ್ ದ ಹಾಗೆ ಇಂಟರ್ವ್ಯೂಸ್ಗೆ ನಾನು ಹೋಗ್ತಿರ್ತೀನಿ ಹಂಗೆ ಹೇಗೆ ಅಂದ್ಬಿಟ್ಟು ಸ್ವಲ್ಪ ರ್ಯಾಪೋ ಬಿಡ್ ಮಾಡ್ಕೊಂಡು ಅವಳು ನಾನು ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಹಿಯರ್ ದೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಎವ್ರಿಬಡಿ. ಪಕ್ಕದಲ್ಲಿ ಯಾರ್ಯಾರು ಬಂದಿದ್ರು, ನಿಮ್ದು ಎಷ್ಟನೇ ಸಲ ಇಂಟರ್ವ್ಯೂ ಕೊಡ್ತಿದ್ದೀರಾ, ಹಂಗೆ ಹಿಂಗೆ ಎಲ್ಲ ಹೇಳಿ ಅಂತೆಲ್ಲ ಆಯಿತು. ಲಾಂಗ್ ಕಾನ್ವರ್ಸೇಷನ್ ಆಯಿತು. ಅದಾದಮೇಲೆ ಆಲ್ಮೋಸ್ಟ್ ಅರೌಂಡ್
3:40. ಓಕೆ, ನಾನು ಬೆಳಗ್ಗೆ ಹೋಗಿದ್ದೆ ಅಷ್ಟೊತ್ತಿಗೆ 8 o'clockಗೆ, ಮಾರ್ನಿಂಗು 8:30 ಅರೌಂಡ್. 4 o'clock ನನ್ನ ಒಳಗಡೆ ಕರೀತಾರೆ ಇಂಟರ್ವ್ಯೂಗೆ. ಇಟ್ಸ್ ವೆರಿ ನರ್ವಸ್, ಲೈಕ್ ಏನಾಗುತ್ತೆ ಏನು ಅಂತೆಲ್ಲ ಹೇಳಿ. ಸೊ ಐ ವೆಂಟ್ ಇನ್ಸೈಡ್. ದೇ ಟೋಲ್ಡ್ ಮೀ ಟು ಲೈಕ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂದರು. ಇಟ್ಸ್ ಲೈಕ್ ಓಕೆ ಅಂದ್ಬಿಟ್ಟು ಐ ಗಾಟ್ ಅ ಫೈಲ್. ಸೊ ಫೈಲಲ್ಲಿ ಫುಲ್ಲು ನಾನು ಬರೋ ಸರ್ಟಿಫಿಕೇಟ್ಸು ಎಲ್ಲ ಜೆರಾಕ್ಸು ಎಲ್ಲ ಮಾಡಿ ಫುಲ್ ಫೈಲ್ ಇಷ್ಟು ದಪ್ಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ಹಿಂಗೆ ಇಟ್ಕೊಂಡಿದ್ದೆ, ಆ ಟೇಬಲ್ ಮೇಲೆ ಹಿಂಗಿಟ್ಟೆ, ಢಬಾರ್ ಅಂತ ಸೌಂಡ್ ಬಂತು. ಅಲ್ಲೇ ನನ್ನ ಫುಲ್ ಇನ್ನೂ ಕಾನ್ಷಿಯಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿ ಇಟ್ಟಿದ ತಕ್ಷಣ ಅವ್ರು ಕೇಳಿದ್ರು, ಏನು ನಿನ್ನ ಮನೆಯೇ ಎತ್ಕೊಂಬಂದ್ಬಿಟ್ಟಿದ್ಯಾ ಫೈಲಲ್ಲಿ ಅಂದರು. ಲೈಕ್ ಐ ಆಮ್ ಲೈಕ್ ಹಿಂಗೆ ಅಂದ್ಬಿಟ್ಟು, no sir, just it's my documents from like whatever the certificates, all certificates I have got it ಅಂತೇಳಿ ಸುಮ್ಮನೆ. ಆಗ ಸ್ವಲ್ಪ ಹಂಗೆ ಹೇಳಿದ್ಮೇಲೆ ಓಕೆ ಕ್ಯಾಶುವಲ್ ಟಾಕ್ ಅನ್ನೋ ಥರ ಸಮಾಧಾನ ಆಯಿತು. ಆ್ಯಂಡ್ ದೇ ಟುಕ್ ಮೈ ರೆಸ್ಯೂಮೆ. ಸೊ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಕ್ವೆಶನ್ ವಾಸ್ ಲೈಕ್ ನನ್ನ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಏನಕ್ಕೆ ನೀನು ಅಲ್ಲಿಂದ ಇಲ್ಲಿಗೆ ಜಾಯ್ನ್ ಆಗ್ತಿದ್ಯಾ, ಇಲ್ಲಿಗೆ ಮೂವ್ ಆಗ್ತಿದ್ಯಾ ಅಂತ ಕೇಳಿದ್ರು. ವಿಚ್ ಎವ್ರಿಥಿಂಗ್ ಲೈಕ್ ಆಲ್ಮೋಸ್ಟ್ ಲೈಕ್ 5 to 10 minutes ಇಂಟರ್ವ್ಯೂ ಮಾಡಿದ್ರು ಅನ್ಸುತ್ತೆ ನನ್ನ. ಆಲ್ಮೋಸ್ಟ್ ಲೈಕ್ 5 minutes ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆನೇ ಕೇಳಿದ್ರು. ನನ್ನ ರೆಸ್ಯೂಮಲ್ಲಿ ಏನಿದೆಯೋ ಅದನ್ನೇ ಕೇಳಿದ್ರು 5 to 6 like 5 minutes. ಅದಾದಮೇಲೆ ದೇ ಆಸ್ಕ್ ಅಬೌಟ್ ಮೈ ಫ್ಯಾಮಿಲಿ, ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ ಅಂದರು. ಐ ಟೋಲ್ಡ್ ಲೈಕ್ ಮೈ ಸಿಸ್ಟರ್ ಹ್ಯಾಸ್ ಕಂಪ್ಲೀಟೆಡ್ MBA, ರೈಟ್ ನೌ ಶೀಸ್ ವರ್ಕಿಂಗ್ ಅಂತ ಹೇಳಿದೆ. ಹಂಗೆ ಹೇಳಿದಷ್ಟೇ. ಅದಾದಮೇಲೆ ದೇವ್ ಲೈಕ್ ಯು ಆಲ್ಸೋ ಡೂ MBA, ಯು ಗೋ ನೌ, ಯು ಸ್ಟಡಿ MBA ಆ್ಯಂಡ್ ಕಮ್ ಬ್ಯಾಕ್ ಅಂದರು. ಲೈಕ್ ನಾನು MBA ಮಾಡೋದಾಗಿದ್ದರೆ ನಾನೇ ಗುರು ಇಲ್ಲಿ ಬರ್ತಿದ್ದೆ ಅಂದ್ಕೊಂಡು ಸುಮ್ಮನೆ ಮನಸ್ಸಲ್ಲಿ ಇಲ್ಲ ಸರ್, ಐ ಡೋಂಟ್ ವಾಂಟ್ ಟು ಸ್ಟಡಿ ಎನಿಮೋರ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮನಿ, ಹಂಗೆ ಸ್ವಲ್ಪ ಹೇಳಿದೆ. ಲೇಟ್ ವಾಸ್ ಲೈಕ್ ಓಕೆ ಅಂದ. ದೆನ್ ಹಿ ವಾಸ್ ಲೈಕ್ ಈ ಕ್ವೆಶನ್ ಆದಮೇಲೆ ಹಿ ವಾಸ್ ಲೈಕ್ ಯು ಗೋ ಗೆಟ್ ಮ್ಯಾರಿಡ್. ಲೈಕ್ ಫುಲ್ ಟ್ರಿಗರ್ ಆಗೋಯ್ತು. ನನ್ನ ಇಷ್ಟ, ನಾನು ಯಾವಾಗ ಬೇಕಿರೋ ಮದುವೆ ಆಗ್ತೀನಿ. ಫುಲ್ ನನಗೆ ಇರಿಟೇಟ್ ಆಗೋಯ್ತು ಅವ್ರಿಗೆ ಕೇಳಿದ್ದು. ನನಗೆ ಯಾರು ಗುರು ನೀನು ಅನ್ನೋ ಥರ ಅನಿಸ್ಬಿಡ್ತು. ಆಮೇಲೆ ವಾಸ್ ಲೈಕ್ ನೋ ಸರ್, so soon I don't want to get married, I just want to build my career right now. So after some 25-26 years ge aag nodana that I'll get married. And he was like, later he asked me my age and I told my age. I was like, okay, you guys have to be in aviation, so young people, young energy ಅಂತ ಹೇಳಿದ್ರು. ಲೈಕ್ ಅದು ಒಂದು ಸ್ಮೈಲ್ ಮಾಡ್ಕೊಂಡು ಸುಮ್ಮನಾದೆ. ಅದಾದಮೇಲೆ ದೇ ಡಿಸ್ಕಸ್ಡ್ ಅಮಾಂಗ್ ದ ಸೆಲ್ಫ್, ಲೈಕ್ ಐ ಕಾಂಟ್ಯಾಕ್ಟ್ ಅಂದ್ಕೊಂಡೆಲ್ಲ ಇದು ಮಾಡಿದ್ರು. ನನಗೆ ಗೊತ್ತಾಗಿಲ್ಲ ಏನು ಅಂತ. ಆಮೇಲೆ ರೆಸ್ಯೂಮ್ ಕೊಡು ದೀಕ್ಷಿತಾ ಅಂದರು. ಲೈಕ್ ಓಕೆ ಅಂದ್ಬಿಟ್ಟು ಫೈಲ್ ಓಪನ್ ಮಾಡಿ ರೆಸ್ಯೂಮ್ನ ಹೆಂಗೆ ಅಂದ್ಬಿಟ್ಟು ಇನ್ನೊಂದು ಫೋಟೋ ಕಾಪಿನೋ ಕೊಟ್ಟೆ, ಹಿಂಗೆ ಕೊಟ್ಟೆ. ಆಮೇಲೆ ಲೈಕ್ ನನಗೆ ಗೊತ್ತಿದ್ದೇನು, ಯಾರ್ಯಾರು ರೆಸ್ಯೂಮ್ ತೊಗೊತಿದ್ದಾರೋ ದೇ ಆರ್ ಆಲ್ ಸೆಲೆಕ್ಟೆಡ್ ಅಂತೇಳಿ. ನನಗೆ ಒಂದು 50% ಓಕೆ ಸೆಲೆಕ್ಟೆಡ್ ಅಂತೇಳಿ ಈಚೆ ಬಂದು ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಆಫ್ಟರ್ ಆಲ್ಮೋಸ್ಟ್ 30 minutes ಆದಮೇಲೆ ದೇ ಕಾಲ್ಡ್ ಅಸ್, ಯು ಆಲ್ ಆರ್ ಸೆಲೆಕ್ಟೆಡ್ ಅಂದ್ಬಿಟ್ಟು ಹೇಳಿದ್ರು. ಲೈಕ್ ಐ ಆಮ್ ಸೆಲೆಕ್ಟೆಡ್. ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಓಕೆ ನಾನು ಒಬ್ಬಳೇ ಬಂದು ನಾನು ಫುಲ್ ಇಂಟರ್ವ್ಯೂ ಕೊಟ್ಟು ಐ ಗಾಟ್ ಸೆಲೆಕ್ಟೆಡ್ ಅಂತ ಫುಲ್ ಖುಷಿ ಆಗಿಬಿಡೆ ನಾನು. ಅದಾದಮೇಲೆ ಖುಷಿ ಏನೋ ಆಯಿತು, ಎಲ್ಲ ಆಯಿತು. ಆ್ಯಂಡ್ ಐ ಕೇಮ್ ಬ್ಯಾಕ್ ಆ್ಯಂಡ್ ಇಂಟರ್ವ್ಯೂ ಹಾಲಲ್ಲಿ ಯಾರು ಸೆಲೆಕ್ಟ್ ಆಗಿದಾರೋ ಅವ್ರು ನಮ್ಮ ಹತ್ರ ಸೈಡಿಗೆ ಕೂರಿಸಿದ್ರು. ಆ್ಯಂಡ್ ದೇ ಟೋಲ್ಡ್ ಅಸ್ ಟು ಅಪ್ಲೋಡ್ ಅವರ್ ಡಾಕ್ಯುಮೆಂಟ್ಸ್, ಲೈಕ್ ಏನು ಪಾಸ್ಪೋರ್ಟ್ ಇರ್ಬೋದು, ಆಲ್ ಡಾಕ್ಯುಮೆಂಟ್ಸ್ನ ಪೋರ್ಟಲಲ್ಲಿ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು, ಅವ್ರ ಆರ್ಗನೈಸೇಷನ್ ಪೋರ್ಟಲಲ್ಲಿ. ಅದೇನಾಯಿತು, ಮೈ ಫೋನ್ ವಾಸ್ ವೆರಿ ಬ್ಯಾಡ್ ಕಂಡೀಷನ್, ಯಾವ ಆ್ಯಪ್ಗೂ ಸಪೋರ್ಟ್ ಮಾಡ್ತಿರಲ್ಲ. ಆಲ್ಮೋಸ್ಟ್ 4 hours ಜಸ್ಟ್ ಟು ಅಪ್ಲೈ 5 documents ಆನ್ಲೈನಲ್ಲಿ. ಪಾಸ್ಪೋರ್ಟು, 10 marks ಕಾರ್ಡ್ಸು ಅದೆಲ್ಲ ಅಪ್ಲೋಡ್ ಮಾಡೋದಕ್ಕೆ 4 hours ತೊಗೊಂಡಿದ್ದೀನಿ. 5 documentsಗೆ 4 hours. ಆ್ಯಂಡ್ ಆ ಟೈಮಲ್ಲಿ ನಾನು ಐ ವಾಸ್ ವರ್ಕಿಂಗ್ ಆಲ್ರೆಡಿ, ಲೈಕ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ. ನನ್ನ ಲಾಗಿನ್ ಇರೋದು 6 o'clock. ನಂದು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲೇ 7 o'clock ಆಗಿತ್ತು. 7 o'clock ಇಂದ ಐ ಹ್ಯಾವ್ ಟು ಕಮ್ ಬ್ಯಾಕ್ ಮೈ ಹೋಮ್. ಇಟ್ಸ್ ಲೈಕ್ 1.5 hour. ಟೆರಿಬಲ್ ಎಕ್ಸ್ಪೀರಿಯನ್ಸ್ ಅವತ್ತು. ಆ್ಯಂಡ್ ಇಟ್ ವಾಸ್ ರೈನಿಂಗ್ ಹೆವಿಲಿ. ಗಾಡ್, ಆ್ಯಂಡ್ ಒಂಥರ ಬ್ಲೆಸ್ಸಿಂಗ್ ಥರ ನನಗೆ ಅವತ್ತು. ಓಕೆ ಯು ಗಾಟ್ ಸೆಲೆಕ್ಟೆಡ್ ಮೈ ಚೈಲ್ಡ್ ಅನ್ನೋ ಥರ ಫುಲ್ ಫುಲ್ ಹ್ಯಾಪಿ ಆಗಿದೆ. ಸೊ ಲಿಟರ್ ದೆನ್ ಐ ಗಾಟ್ ಸೆಲೆಕ್ಟೆಡ್. ಆಫ್ಟರ್ ದಟ್ ಯು ನೋ ವಾಟ್, ಸೊ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ ಮನೆಗೆ ಬಂದೆ. ಐ ಟೋಲ್ಡ್ ಮೈ ಫ್ಯಾಮಿಲಿ ದಟ್ ಐ ಆಮ್ ಸೆಲೆಕ್ಟೆಡ್ ಹಂಗೆ ಎಲ್ಲ ಆಡಿ. ಯಾರಿಗಾದರೂ ಹೇಳಿದ್ರೆ ನೀವು ಸೆಲೆಕ್ಟೆಡ್ ಅಂತ, ವಾಟ್ ದೇ ಲಾಸ್ಕ್ ಕನ್ಫರ್ಮೇಷನ್ ಇದೆಯಾ ಅಂತ ಕೇಳ್ತಾರೆ. ಸೊ ನಾನು ಫಸ್ಟ್ ಈ ಹಳೆ ಇನ್ನೊಂದು ಜಾಬ್ ಮಾಡ್ತಿದ್ನಲ್ಲ ವರ್ಕ್ ಫ್ರಮ್ ಹೋಮು, ಅವ್ರಿಗೆ ಅವತ್ತೇ ಬಂದು ನೋಟಿಸ್ ಪೀರಿಯಡ್ ರಿಸಿಗ್ನೇಷನ್ ಅಂತ ಹೇಳಿ ಹಾಕಿಬಿಟ್ಟೆ. ಹಾಕಿದ ತಕ್ಷಣ ಹಿ ಕಾಲ್ಡ್ ಮೀ ಲೈಕ್, ನೋ ದೀಕ್ಷಿತಾ ಹೆಂಗೆ ಆಗ್ತಿದ್ಯಾ, ನಿಮಗೆ ಕನ್ಫರ್ಮೇಷನ್ ಇದೆಯಾ ಹಂಗೆಲ್ಲ ಕೇಳಿಬಿಟ್ರು. ನನಗೆ ಆಗ ಹಾಕೋದೇನೋ ಹಾಕ್ಬಿಟ್ಟಿದ್ದೆ. ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಹೇಳಿದೆ, ಇಲ್ಲ ಐ ಆಮ್ ಸೆಲೆಕ್ಟೆಡ್. ಇಫ್ ಇಟ್ ಇಸ್ ನಾಟ್ ಲೈಕ್ ದಟ್ ಐ ವಿಲ್ ಲೈಕ್ ರಿವರ್ಟ್ ಬ್ಯಾಕ್ ಮೈ ರಿಸಿಗ್ನೇಷನ್ ಅಂತೆಲ್ಲ ಹೇಳಿದೆ ಅವ್ರಿಗೆ. ಇಲ್ಲಿ ನೋಡಿದರೆ ನನಗೆ ಇನ್ನೂ ಆಫರ್ ಲೆಟರೇ ಬರಲಿಲ್ಲ. ದೆನ್ ಐ ವಾಸ್ ಲೈಕ್ ವೇಟೆಡ್ ಫಾರ್ 2 weeks. ಈ ಮಧ್ಯದಲ್ಲಿ 2 weeksಲ್ಲಿ ನನಗೆ ಆಲ್ರೆಡಿ ಇನ್ನೊಂದು ಏರ್ಲೈನಲ್ಲಿ ಗ್ರೌಂಡ್ ಸ್ಟಾಫ್ ಆಗಿ
ಆಲ್ಮೋಸ್ಟ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗ್ತಿತ್ತು. ನಾನು ಸೈಮಲ್ಟೇನಿಯಸ್ ಆಗಿ ಇಂಡಿಗೋಗೂ ಕೊಟ್ಟು ಇನ್ನೊಂದು ಏರ್ಲೈನ್ಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಪ್ರೋಸೆಸ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಐ ಗಾಟ್ ಟು ನೋ ದಟ್ ಐ ಗಾಟ್ ಅ ಆಫರ್ ಲೆಟರ್ ಕಾಲ್ಡ್ ಇಂಡಿಗೋ ಅಪಾಯಿಂಟ್ಮೆಂಟ್ ಲೆಟರಲ್ಲಿ ಎವ್ರಿಥಿಂಗ್ ಇತ್ತು. ಸೊ ದೆನ್ ಐ ವಾಸ್ ಲೈಕ್ ಓಕೆ ಐ ಹ್ಯಾವ್ ಟು ಚೂಸ್ ಇಂಡಿಗೋ ಅಂದ್ಕೊಂಡು ನಾನು ಇಂಡಿಗೋನೇ ಚೂಸ್ ಮಾಡಿದೆ. ಸೊ ಆಫ್ಟರ್ 2 weeks ಐ ಗಾಟ್ ಮೈ ಆಫರ್ ಲೆಟರ್. ಇಟ್ ವಾಸ್ ಲೈಕ್ ಎವ್ರಿ ಡೇ ನನಗೆ ಫುಲ್ ಸ್ಟ್ರಗಲ್, ಯಾವಾಗ ಕಳಿಸ್ತಾರೋ, ಕನ್ಫರ್ಮೇಷನ್ ಯಾವಾಗ ಕೊಡ್ತಾರೋ ಅನ್ನೋದೇ ಆಗಿಬಿಟ್ಟಿತ್ತು. ಸೊ ದಿಸ್ ಇಸ್ ಆಲ್ ಮೈ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಗುಡ್. ಆ್ಯಂಡ್ ಇಂಟರ್ವ್ಯೂಲಿ ಬಂದಾಗ 1000 ಪೀಪಲ್ಸಲ್ಲಿ ನಾವು ಸೆಲೆಕ್ಟ್ ಆಗೋದು ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಸೊ ನಿಮ್ಮಲ್ಲೂ ಯಾರಾದರೂ ಏವಿಯೇಷನ್ನ ಚೂಸ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಮಿ ಎನಿ ಕ್ವೆಶನ್ಸ್. ಐ ಆಮ್ ರೆಡಿ ಟು ಆನ್ಸರ್. ಆ್ಯಂಡ್ ಈ ಥರನೇ ನಿಮಗೆ ಏನೋ ಕಂಟೆಂಟ್ಸ್ ಬೇಕು ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.